ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಇದೇ ಮೇ ತಿಂಗಳಿನ 14ನೇ ತಾರೀಕು ರಾತ್ರಿ 11:30ಕ್ಕೆ ಸರಿಯಾಗಿ ಗುರು ಮೃಗಶಿರ ನಕ್ಷತ್ರ 3ನೇ ಪಾದವನ್ನು ಪ್ರವೇಶ ಮಾಡ್ತಾನೆ. ಅಂದರೆ ಇದುವರೆಗೆ ವೃಷಭದಲ್ಲಿದ್ದಂತಹ ಗುರು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ ಕಾಲಕ್ಕೆ ಕನ್ಯಾ ರಾಶಿಯವರಿಗೆ ಯೋಗ ಫಲ ಹೇಗಿದೆ ಇದನ್ನು ನಾವು ನೋಡುವುದಾದರೆ, ಆ ಸಮಯಕ್ಕೆ ಸರಿಯಾಗಿ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿದಾಗ ಮಕರ ಲಗ್ನದಿಂದ 3ನೆಯ ಮನೆ ಅಂದರೆ ಮೀನರಾಶಿಯಲ್ಲಿ ಶುಕ್ರ, ಶನಿ, ರಾಹು, ಮಾಂದಿ ಇವರ ಸಮಾಗಮ, ಮೇಷರಾಶಿಯಲ್ಲಿ ರವಿ, ಬುಧ, ಮಿಥುನದಲ್ಲಿ ಗುರು ಹಾಗೂ ಕರ್ಕಾಟಕ ರಾಶಿಯಲ್ಲಿ ಕುಜ, ನಿಮ್ಮ ರಾಶಿಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಕೇತು, ನಿಮ್ಮ ರಾಶಿಯಿಂದ 3ನೆಯ ಮನೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ. ಈ ರೀತಿಯಾಗಿ ಗ್ರಹ ಕುಂಡಲಿ. ಅದನ್ನು ಆಧರಿಸಿ ಹೇಳುವುದಾದರೆ, ಕರ್ಮಸ್ಥಾನಕ್ಕೆ ಗುರುವಿನ ಆಗಮನ ಆಗಿದೆ. ತಾನು ಕರ್ಮಸ್ಥಾನದಲ್ಲಿದ್ದು ನಿಮ್ಮ ದ್ವಿತೀಯ ಸ್ಥಾನವನ್ನು ಹಾಗೂ ಚತುರ್ಥ ಸ್ಥಾನವನ್ನು ನೋಡ್ತಾ ಇದ್ದಾನೆ. ಇದರ ಕಾರಣದಿಂದ ಧನ ಸಂಗ್ರಹದಲ್ಲಿ ಹೆಚ್ಚಳ ಹಾಗೂ ಉತ್ತಮವಾದಂತಹ ವಾಹನ ಸೌಖ್ಯ, ಭೂಮಿ ಖರೀದಿಯೇ ಮೊದಲಾದಂತಹ ವ್ಯವಹಾರದಲ್ಲಿ ಆಸಕ್ತರಾದವರಿಗೆ ಒಂದು ಒಳ್ಳೆಯ ಕಾಲ. ಇನ್ನು 10ರ ಗುರುವಿನ ಫಲ ನಿರೂಪಣೆಯನ್ನು ಹೇಗೆ ಮಾಡಿದ್ದಾರೆ ಅಂತ ನೋಡುವುದಾದರೆ, ಧಾನ್ಯಹಾನಿಂ ಮತಿಭ್ರಂಶಂ ರೋಗಂ ಸಂಚಾರ ಕೃದ್ಭಯಂ ಸ್ವಜನೈರ್ದೂಷಣಂ ದುಃಖಂ ದಶಮಸ್ಥೋ ಯದಾ ಗುರುಹು ಅಂತ ಹೇಳಿದರು. ಧಾನ್ಯಹಾನಿ ಹಾಗೂ ಮತಿಭ್ರಂಶ, ರೋಗ, ಸಂಚಾರದಲ್ಲಿ ಭಯ ಹಾಗೂ ನಿಮ್ಮ ಸ್ವಂತ ಜನರಿಂದ ದೂಷಣೆಗೆ ಒಳಗಾಗುವಂತಹ ಕಾಲ, ಇದರಿಂದ ದುಃಖ. ಇನ್ನು ಜನ್ಮದ ಕೇತುವಿನಿಂದ ಹಾನಿ, ಸಪ್ತಮದ ಶುಕ್ರನಿಂದ ಸ್ತ್ರೀ ನಿಮಿತ್ತವಾಗಿ ಕಲಹ, ಸಪ್ತಮದ ಶನಿಯಿಂದ ವ್ಯಾಧಿಪೀಡೆ, ಅರ್ಥನಾಶ ಹಾಗೂ ಅಲ್ಲೇ ಇರುವ ರಾಹುವಿನಿಂದ ದಾಂಪತ್ಯ ಕಲಹ, ಅಷ್ಟಮದ ರವಿಯ ಕಾರಣದಿಂದ ದೃಗ್ದೋಷ. ಇಷ್ಟು ಫಲಗಳು. ಇದರ ಜೊತೆಯಲ್ಲಿಯೇ 3ನೇ ಮನೆಯಲ್ಲಿ ಚಂದ್ರ ಇರುವ ಕಾರಣ ಅರ್ಥಲಾಭ, ಸಪ್ತಮದ ಮಾಂದಿಯಿಂದ ದಾಂಪತ್ಯದಲ್ಲಿ ಕಲಹ ಉಂಟಾದರೂ ಕೂಡ ಒಂದು ಅಧಿಕಾರ ಪ್ರಾಪ್ತಿ ಎನ್ನುವಂತಹ ಯೋಗವಿದೆ. ಅಷ್ಟಮದ ಬುಧನಿಂದ ದೇಹ ಸೌಖ್ಯ, ಸುವಿದ್ಯಾ ಪ್ರಾಪ್ತಿ, ಒಳ್ಳೆಯ ವಿದ್ಯಾವ್ಯಾಸಂಗ ಹಾಗೂ ಲಾಭಸ್ಥಾನದಲ್ಲಿ ಕುಜ ಇರುವ ಕಾರಣ ಅಧಿಕಾರ ಪ್ರಾಪ್ತಿ ಮತ್ತು ಭೂ ವ್ಯವಹಾರದಲ್ಲಿ ಅತ್ಯಂತ ಶ್ರೇಯಸ್ಸು. ಹೀಗೆ ಶುಭಾಶುಭ ಸಮ್ಮಿಶ್ರ ಫಲವನ್ನು ಕನ್ಯಾ ರಾಶಿಯವರು ಪಡೀತೀರಿ. ಇದು ಕೇವಲ ಗೋಚಾರ ಫಲವನ್ನು ಮಾತ್ರ ನಾನು ನಿರೂಪಣೆ ಮಾಡಿದ್ದೇನೆ. ನಿಮ್ಮ ಜಾತಕಾನುಸಾರಿಯಾಗಿ ಯೋಗ ಫಲ ಹಾಗೂ ದಶಾಭುಕ್ತಿಯ ಕಾಲಫಲ ಇವುಗಳನ್ನು ಕೂಡಿಸಿಕೊಂಡು ನೀವು ನೋಡಬೇಕಾಗತ್ತೆ. ಹೀಗೆ 100ರಲ್ಲಿ 30 ಭಾಗ ಮಾತ್ರ ಈ ಫಲಗಳನ್ನು ನೀವು ಕಾಣಬಹುದಾಗತ್ತೆ. ಶ್ರೀ ದುರ್ಗಾರಾಧನೆಯಿಂದ ನೀವು ಶುಭವನ್ನು ಕಾಣುತ್ತೀರಿ. ಓಂ ಹ್ರೀಂ ದುಂದುರ್ಗಾಯೈ ನಮಃ ಎನ್ನುವ ದುರ್ಗಾ ಮಂತ್ರಾನುಷ್ಠಾನದಿಂದ ಕನ್ಯಾ ರಾಶಿಯವರು ಹೆಚ್ಚಿನ ಶುಭವನ್ನು ಕಾಣುತ್ತೀರಿ. ಗುರು ನಿಮ್ಮ ಕರ್ಮಸ್ಥಾನಕ್ಕೆ ಬರುವುದರಿಂದ ಮಾಡುವ ಎಲ್ಲ ಕರ್ಮಗಳು ಕೂಡ ಕ್ರಿಯಾಸಿದ್ಧಿಯನ್ನು ಹೊಂದಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು.